ಈ ನೀರನ್ನ ಒಯ್ತಾ ಇದ್ದಾರೆ ಅನ್ನೋ ಒಂದು ಗುಲ್ಲನ್ನ ಎಬ್ಬಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸ್ಪಷ್ಟೀಕರಣ ಕೊಡೋದು? ನೋಡಿ, ಬೆಳಗಾವದಲ್ಲಿ ಏನೇ ಒಳ್ಳೇದಾಗಲಿ ಅದು ಬೇರೆಯವ್ರ ಪಾಲು. ಬೆಳಗಾವಿಗೆ ಸಂಬಂಧಪಟ್ಟಂಗೆ ಏನೇ ಕೆಟ್ಟದಾಗಲಿ ಅದು ಯಾರು ತಲೆ ಕಟ್ತಾರೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಮೃಣಾಲ್ ಶುಗರ್ಸ್ಗೂ ಹಿಡ್ಕಲ್ ಡ್ಯಾಮ್ ವಾಟರ್ಗೂ ಏನು ಕನೆಕ್ಷನ್? ನಮಗೆ ಅದು ಸಂಬಂಧನೇ ಇಲ್ಲ. ನಮ್ಮ ಹೆಸರನ್ನ ಸುಮ್ಮನೆ ಅದರಲ್ಲಿ ತಗೊಂಡು ಬರೋದು. ನನಗೆ ಅದಕ್ಕೆ ಕನೆಕ್ಷನ್ನೇ ಇಲ್ಲ. ಹಿಡ್ಕಲ್ ಡ್ಯಾಮ್ ವಾಟರ್ ಯಾರು ತಗೊಂಡು ಹೋಗ್ತಾ ಇದ್ದಾರೆ, ಹಿಡ್ಕಲ್ ಡ್ಯಾಮ್ ನೀರು ಯಾರಿಗೆ ಉಪಯೋಗ ಆಗ್ತಾ ಇದೆ, ಅದ್ರ ಬಗ್ಗೆ ನನಗೆ ಚಿಂತನೆಯೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ನನಗೆ ಮಾಧ್ಯಮದ ಒಬ್ರು ನಿಮ್ಮ ಥರನೇ ಒಬ್ರು ಬೇಕಾದಂಥವ್ರು ಬೆಳಗಾವಿ ಮಾಧ್ಯಮದವರು ನನ್ನ ಗಮನಕ್ಕೆ ಈ ರೀತಿ ಗುಲ್ ಎದ್ದಿದೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯದ ಜೊತೆಯಲ್ಲಿ ಅನುಮಾನ ಕೂಡ ಬಂತು. ಇದು ಏನು ಪ್ರಾಯೋಜಿಕತ್ವದ ಹೋರಾಟನ ಅಥವಾ ಎಂಥ ಹೋರಾಟ ಅಂತ. ಯಾಕಂತಂದ್ರೆ ನಾನು ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿ ನಮ್ಮ ಜನರ ಭಾವನೆಗಳ ವಿರುದ್ಧ ಹೋಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ನಮಗೆ ಈಗಾಗಲೇ ನಮ್ಮ ಶುಗರ್ ಫ್ಯಾಕ್ಟ್ರಿನಲ್ಲಿ ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಹಳ್ಳ ಇದೆ, ಅದರದೇ ನೀರು ಸಾಕು ನಮಗೆ. 15 ಬೋರ್ ಹೊಡಿಸಿದ್ದೀನಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಸೈಟ್ನಲ್ಲಿ. ಒಂದೊಂದು ಬೋರ್ವೆಲ್ಗೂ 3, 4, 5 ಇಂಚಿ ನೀರು ಹತ್ತಿದೆ. ನಮಗೆ ದೊಡ್ಡ ಹಳ್ಳ ಇದೆ. ನಾವು ವಾಟರ್ ರಿಸರ್ವ್ ಪಾಂಡ್ ಮಾಡಿಕೊಂಡು ನಮಗೆ 12 ತಿಂಗಳ ನೀರು ನಮಗೆ ಎಷ್ಟು ಸಫಿಷಿಯೆಂಟ್ ಬೇಕೋ ದೇವರ ಆಶೀರ್ವಾದದಿಂದ, ಆ ಭಾಗದ ಜನರ ಆಶೀರ್ವಾದದಿಂದ ನಮಗಿದೆ. ನಿಮ್ಗೆ ಬಿಟ್ಟಿರೋ ವಿಚಾರ. ಯಾಕಂದ್ರೆ ನನಗದು ಗೊತ್ತೇ ಇಲ್ಲ. ಹಿಡ್ಕಲ್ ಡ್ಯಾಮ್ ವಾಟರು ಧಾರವಾಡಕ್ಕೆ ಹೋಗ್ತಾ ಇದೆ ಅನ್ನೋದನ್ನೇ ಗೊತ್ತಿಲ್ಲದ ಹೊತ್ತದಲ್ಲಿ ಇದನ್ನೇ ಗೊತ್ತಿಲ್ಲ ನನಗೆ. ಯಾವ ಯೋಜನೆ ಹೋಗ್ತಾ ಇದೆ, ಯಾರ ಕನೆಕ್ಷನ್ನು, ಯಾರು ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ, ಯಾರು ಹಿಡನ್ ಅಜೆಂಡಾ ಇದೆ, ಅದೇನು ನನಗೆ ಗೊತ್ತಿಲ್ಲ. ಅದೇನು ನನಗೆ ಸಂಬಂಧನೂ ಇಲ್ಲ. ಈ ಹಿಡ್ಕಲ್ ನೀರು ತಗೊಂಡೋಗಿ ಮೃಣಾಲ್ ಶುಗರ್ ಮಾಡ್ಲಾ? ಈಗೇನು ಹೋಯ್ತಾ ಇದಾರೆ ಅದು ಇಂಡಸ್ಟ್ರಿ ಇರೋದು ಬೇರೆ ಕಡೆ, ನಿಮ್ಮದು ಅಲ್ಲಿಂದ 20 ಕಿಲೋಮೀಟರ್. ಸೊ ಒಂದಕ್ಕೊಂದು ಲಿಂಕ್ ಇಲ್ದಿದ್ರು ಕೂಡ ಈ ವಿಚಾರದಲ್ಲಿ ನಿಮ್ಮ ಹೆಸರನ್ನ ಅದು ನನಗೆ ಗೊತ್ತಿಲ್ಲ ರೀ, ಯಾಕೆ ತಳಕ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ನಿಮ್ಮ ಎದುರುಗಡೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಕುಡಿಯೋಕಾಯ್ತು ಇಂಡಸ್ಟ್ರಿ 110 ಕಿಲೋಮೀಟರ್ ಪೈಪ್ಲೈನ್ ಆಗಿ 60 TMC ನೀರು ಇಲ್ಲಿಂದ ಅಲ್ಲಿ ಹೋಯ್ತದ. ಜಿಲ್ಲೆ ನಾಯಕಿಯಾಗಿ ಜಿಲ್ಲೆ ಜನಪ್ರತಿನಿಧಿಯಾಗಿ ವಿರೋಧನೂ ಮಾಡ್ತಾ ಇಲ್ಲ. ವಿರೋಧ ಮಾಡ್ತಾ ಇಲ್ಲ ಅಂತಂದ್ರೆ ತಾವು DC ಅವ್ರ ಹೇಳಿಕೆಯನ್ನ ತಾವು ತಿಳ್ಕೊಂಡಿರ್ಬೇಕು, ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ನಾನು ಹೇಳಿದ್ದೀನಿ. ಈಗ 1/2 TMC ನೀರನ್ನ ಇಂಡಸ್ಟ್ರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾವುದಕ್ಕೆ ಹೋಗ್ತಾ ಇದ್ದಾರೆ, ಯಾರ ಒಂದು ಸೂಚನೆ ಮೇರೆಗೆ ಹೋಗ್ತಾ ಇದ್ದಾರೆ ನನಗೆ ಹಿಂದೂ ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ. ನೀವು ಅದಕ್ಕೆ ವಿರೋಧ ಮಾಡಿ ಪರ ಮಾಡಿ ಅಂತಂದ್ರೆ ಒಂದು ಸೆಂಟೆನ್ಸ್ನಲ್ಲಿ ಹೇಳ್ಬಿಟ್ಟೆ ನಿಮಗೆ. ಬೆಳಗಾವಿ ಜಿಲ್ಲೆಯ ಜನರ ಭಾವನೆಯ ವಿರೋಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆದುಕೊಳ್ಳೋದಿಲ್ಲ ಅಂತ ಒಂದು ಮಾತಿನಲ್ಲಿ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಇದು ಮುಗಿಸಿದ್ರು ಕೂಡ ಅದ್ರಲ್ಲಿ ನನ್ನ ಹೆಸರು ಯಾಕೆ ತಳಕ್ ಹಾಕ್ತಾ ಇದೆ ನನ್ನ ಪ್ರಶ್ನೆ. ಅದು ನನಗೆ ಅದಕ್ಕೆ ಸಂಬಂಧನೇ ಇಲ್ಲ. ಈಗ ಈ ಯೋಜನೆ ಬಗ್ಗೆ ನಿಮಗೂ ಗೊತ್ತಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಅವ್ರು ನಮಗೂ ಗೊತ್ತಿಲ್ಲ ಮಾಡಿದ್ದಾರೆ. ಸುಮಾರು 300 ಕೋಟಿ ಪ್ರವಾಹ ಸಚಿವರ ಗಮನಕ್ಕೆ ಬರದೆ ಹೆಂಗ್ ಹಿಡ್ಕಲ್ ಜಿಲ್ಲೆ ದಾಡಕ್ ಹೋಗುತ್ತೆ ಮೇಡಮ್? ಒಂದೇ ಬಾಳ ಟ್ರೈನ್ ಬೆಳಗಾವಿ ಬರಾಕ. ನೋಡಿ, ನಾನ್ ಮಂತ್ರಿಯಾಗಿ 2 ವರ್ಷ ಆಯ್ತು. ಹೋಗ್ಲಾ, ಈ ಯೋಜನೆ ಏನಾದ್ರೂ ಕ್ಯಾಬಿನೆಟ್ ನಲ್ಲಿ ಬರ್ಬೇಕಲ್ಲ, ಅದ್ ತೆಗಿರಿ, ಹಿಂದಿನ ಅದ್ರ ಇತಿಹಾಸ ತೆಗಿರಿ. ಈ ಯೋಜನೆ ಏನಾದ್ರೂ ಈ ಸರ್ಕಾರದಲ್ಲಿ ಅನುಷ್ಠಾನ ಆಗಿದೆಯಾ, ಈ ಸರ್ಕಾರದಲ್ಲಿ ಅದು ಇದಾಗಿದೆಯಾ? ಯಾಕಂದ್ರೆ ನಾವು ಕ್ಯಾಬಿನೆಟ್ ನಲ್ಲಿ ಇರ್ತೀವಿ, ಈ ಯೋಜನೆಗಳು ಬಂದಾಗ ನಮ್ ಕಣ್ಣಿಗೆ ಬರ್ತಿದೆ. ಯಾವ ಕಾಲದಲ್ಲಿ ಯೋಜನೆ ಆಯ್ತು, ಯಾರ ಸೂಚನೆ ಮೇರೆಗೆ ಯೋಜನೆ ಆಯ್ತು, ಯಾರ ಆಡಳಿತದಲ್ಲಿ ಇದಕ್ಕೆ ಅಪ್ರೂವ್ ಕೊಟ್ರು, ಅದನ್ನೆಲ್ಲ ತೆಗೀರಿ. ನನಗೆ ಗೊತ್ತಿಲ್ಲದಂತ ವಿಚಾರವನ್ನ ನೀವು ನನಗೆ ಕೇಳಿದ್ರೆ ನಾನು ಇದಕ್ಕೇನು ಉತ್ತರ ಕೊಡ್ಲಿ? ನನಗದು ಗೊತ್ತಿಲ್ಲ, ನಾನು ಅದನ್ನ ಆರೋಪನೂ ಮಾಡ್ತಾ ಇಲ್ಲ. ಬಟ್ ನಾನಿರುವಂತ ಈ 2 ವರ್ಷದಲ್ಲಿ ಈ ಯೋಜನೆಗೆ ನಾವ್ಯಾರು ಕೊಟ್ಟಿಲ್ಲ, ನನ್ನ ಗಮನಕ್ಕಿಲ್ಲ. ನಾಯಕರೆಲ್ಲ ಸೇರ್ಕೊಂಡು ಇದಕ್ಕೆ ತಡೆ ಶಕ್ತಿಗೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಜಿಲ್ಲಾ ಉಸ್ತುವಾರಿ